ಯಾವಾಗಲೂ ಈ ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ನ ನಿಮ್ಮ ರಸ್ತೆಯ ಒಳಭಾಗದಲ್ಲಿ ಹಾಕೊಳ್ಳಿ ಅಂತ ಹೇಳ್ತೀನಿ, ತೋಟದ ಮಧ್ಯೆ ತಗೊಂಡು ಹೋಗ್ಬೇಡಿ ಅಂತ. ಹಸಿರೆಲೆ ಗೊಬ್ಬರದ ಗಿಡ ಈ ರಿಂಗ್ ನಾನು ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ. ಒಂದೇನ್ ಮಾಡುತ್ತೆ, ಇವೆಲ್ಲ ಸನ್ನೆಂಪು, ಡಯಾಂಚ ಮತ್ತೆ ಹುರುಳಿ ಇವೆಲ್ಲ ಸಾರ್ವಜನಿಕ ಸ್ಥಿರೀಕರಣ ಸಸ್ಯಗಳು, ನೈಟ್ರೋಜನ್ ಫಿಕ್ಸಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇದು ನಿರ್ದಿಷ್ಟವಾಗಿ ನೋಡಿ, ನನ್ನ ಗಿಡ ಈ ಕಾಫಿ ಗಿಡ ಇಲ್ಲೇ ತೋರಿಸ್ತೀನಿ. ಈ ಕಾಫಿ ಗಿಡ ಇದೆಯಲ್ವಾ, ಎಷ್ಟು ಪುಟಾಣಿ ಗಿಡ ಅಲ್ವಾ, ಈಗ ಇದಕ್ಕೆ ಬಿಸಿಲು ಬೀಳ್ತಾ ಇದೆ. ಮಧ್ಯಾಹ್ನದ ಬಿಸಿಲು ಬೇಕಿಲ್ಲ, ಮಧ್ಯಾಹ್ನ ನೆರಳು ಬೇಕು. ಇದಕ್ಕೆ ನೆರಳು ನೋಡಬೇಕು, ಆದಷ್ಟು ಬೇಗ ನೆರಳು ಬೇಕು. ಇದಕ್ಕೆ ನೆರಳು ಬರಲಿ ಅಂತ ಏನ್ ಮಾಡಿ ಅಲ್ಲಿ ತೊಗರಿ, ಇದು ತೊಗರಿ ಗಿಡ ಕಾಣಿಸುತ್ತಾ, ತೊಗರಿ ಗಿಡ ಹಾಕಿದ್ವಿ, ಪಶ್ಚಿಮಕ್ಕೆ ಹಾಕಿದ್ವಿ ಕಾಫಿಗೋಸ್ಕರ. ಈ ಕಾಫಿ ಗಿಡಕ್ಕೆ ನೆರಳು ಬರಲಿ ಅಂತ ತೊಗರಿ ಹಾಕಿದ್ವಿ. ಬಟ್ ತೊಗರಿ ಬೆಳವಣಿಗೆ ಸ್ವಲ್ಪ ನಿಧಾನ ಆಗುತ್ತೆ, ಅದು 8-9 ತಿಂಗಳಾದ್ಮೇಲೆ ಕೆಲಸ ಬರುತ್ತೆ. ಅಷ್ಟೊಳಗೆ ಕಾಫಿ ತಂದ್ಬಿಟ್ವಲ್ವಾ, ಈಗ ಅರ್ಜೆಂಟ್ 45 ದಿವಸದಲ್ಲಿ ಇದಕ್ಕೆ ನೆರಳು ಬೇಕು. ಅದಕ್ಕೆ ಸನ್ನೆಂಪು, ಡಯಾಂಚೆ ಮತ್ತೆ ಹುರುಳಿ ಹಾಕಿದ್ದೀವಿ. ಇದು ಬೇಗ ಬೆಳೆಯುತ್ತೆ. 45 ದಿವಸದಲ್ಲಿ ನನ್ನ ಕಾಫಿ ಗಿಡಕ್ಕಿಂತ ಡಬಲ್ ಹೈಟ್ ಬೆಳೆದು ನೆರಳು ಕೊಡೋಕೆ ಶುರು ಮಾಡುತ್ತೆ. ಅದು ಮೊದಲನೇ ಬೆನಿಫಿಟ್, ಶೇಡ್ ಮ್ಯಾನೇಜ್ಮೆಂಟ್. ಎರಡನೇ ಬೆನಿಫಿಟ್ ಬಂದು ನೈಟ್ರೋಜನ್ ಫಿಕ್ಸಿಂಗ್. ಇವು ಈ ಕಾಫಿ ಗಿಡಕ್ಕೆ ಏನು ಸಾರ್ವಜನಿಕ ಬೇಕು ಗೊಬ್ಬರ, ಅದನ್ನ ಇದು ಹಿಡಿದುಕೊಡುತ್ತೆ. ಯಾವುದು ನನ್ನ ಹಸಿರು ಬಳೆಯ ಹಸಿರೆಲೆ ಗೊಬ್ಬರದ ಗಿಡಗಳು ಇವು ಹಿಡಿದುಕೊಡುತ್ತೆ. ಹಾಗಾಗಿ ನನಗೆ ನೈಟ್ರೋಜನ್ ಮೆನ್ಯೂರ್ ಸಿಕ್ತು. ಮೂರನೇ ಹಂತದಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಈ ಸನ್ನೆಂಪು ಡಯಾಂಚ ಇದೆಯಲ್ಲ ಹಸಿರು ಬಳೆ, ಇಷ್ಟತ್ರ ಆದ್ಮೇಲೆ 45 ದಿವಸದಲ್ಲಿ ಹೂ ಬಿಡಕ್ಕೆ ಶುರುವಾಗುತ್ತೆ. ಹೂವಿನ ಹಂತಕ್ಕೆ ಬರುತ್ತೆ. ಹೂವಿನ ಹಂತಕ್ಕೆ ಬಂದಾಗ ಮೇಲ್ಗಡೆ ಮಾತ್ರ ಕತ್ತರಿಸ್ತೀವಿ, ಅಂದ್ರೆ ಕುಡಿ ಚೌಟೋದು. ಅಂದ್ರೆ ನಾವು ಗಿಡಕ್ಕೆ ಹೇಳ್ತೀವಿ, ನೀನು ಇಷ್ಟು ಬೇಗ ಹೂ ಬಿಡಬೇಡ, ನಿನ್ನ ರೋಲ್ ಇನ್ನೂ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ದಿವಸ ಇರು ಅಂತ. ಆವಾಗ ಏನ್ ಮಾಡುತ್ತೆ, ಅದು 45 ಡೇಸ್ ಅಲ್ಲಿ ಫ್ಲವರಿಂಗ್ ಬರಬೇಕಾಗಿದ್ದು ನೆಕ್ಸ್ಟ್ ಇನ್ನೊಂದು 60 ಡೇಸ್ ತನಕ ಕಂಟಿನ್ಯೂ ಆಗುತ್ತೆ. 60 ಡೇಸ್ ಅಲ್ಲಿ ಮತ್ತೆ ಫ್ಲವರಿಂಗ್ ಬರುತ್ತೆ. ಇವಾಗ ಪೋಸ್ಟ್ಪೋನಿಂಗ್ ದ ಫ್ಲವರಿಂಗ್ ಸ್ಟೇಜ್ ಅಷ್ಟೇ. ಯಾಕಂದ್ರೆ ವಿ ವಾಂಟೆಡ್ ಟು ಬಿ 100 ಡೇಸ್, 100 ದಿವಸ ಇರಬೇಕು. ನನ್ನ ಕಾಫಿ ಗಿಡಕ್ಕೆ ಸಪೋರ್ಟ್ ಆಗಿ ಈ ಬೆಳೆ ಇರಬೇಕು, ಅದನ್ನ ಮಾಡ್ತೀವಿ. ಅವಾಗ ನಾವು 60 ದಿವಸಕ್ಕೆ ಇಷ್ಟತ್ರ ಬಂದಾಗ ಅದು ಹೂ ಬಿಡಕ್ಕೆ ಶುರುವಾಗುತ್ತೆ. ಅವಾಗ ನಾವು ಹೂ ಕತ್ತರಿಸಬೇಕು, ಬಿಟ್ಬಿಡ್ತೀವಿ, ನ್ಯಾಚುರಲ್ ಆಗಿ ಬಿಟ್ಬಿಡ್ತೀವಿ. ಅಲ್ಲಿಂದ ಒಂದು 2-2.5 ತಿಂಗಳು ಆ ಗಿಡ ತನ್ನ ಆಯಸ್ ಪೂರ್ತಿ ಬೆಳೆದು ಕಾಂಡ ಜಾಸ್ತಿ ಮಾಡ್ಕೊಂಡು ಹೂವು ಈಚು ಕಾಯಿ ಎಲ್ಲ ಬಿಟ್ಕೊಂಡು ಬೀಜ ಎಲ್ಲ ಉತ್ಪಾದನೆ ಮಾಡ್ಕೊಂಡು ನಿಂತಿರುತ್ತೆ. ಇಷ್ಟತ್ರ ನಿಂತಿರುತ್ತೆ. ಅಷ್ಟೊತ್ತಿಗೆ ಒಂದು 100 ಡೇಸ್ ಆಗುತ್ತೆ. ಅಂದ್ರೆ ಡೇ 1 ನಿಂದ 100 ಡೇಸ್ ತನಕ ಈ ನನ್ನ ಮೇನ್ ಪ್ಲಾಂಟ್ ನ ಕಾಪಾಡ್ತಿರೋದು ಈ ರಿಂಗು. ಆ 100 ದಿವಸದೊಳಗಡೆ ಆ ತೊಗರಿ ಇದೆಯಲ್ಲ, ಅದು ಆಲ್ರೆಡಿ ಬರ್ತೀನಿ, ಅದನ್ನ ನೆರಳು ಬೆಳೆಸಿ ಹೋಗ್ತಾ ಇರುತ್ತೆ. ಅಂದ್ರೆ ಇದ್ರದ್ದು ರೋಲ್ ಏನಿತ್ತು, ಮೇನ್ಲಿ ಶೇಡು ಮತ್ತೆ ನೈಟ್ರೋಜನ್ ಫಿಕ್ಸಿಂಗು, ಆ ರೆಸ್ಪಾನ್ಸಿಬಿಲಿಟಿ ತೊಗರಿಗೆ ಶಿಫ್ಟ್ ಆಗುತ್ತೆ. ಅದನ್ನು ತೊಗರಿ ನೋಡ್ಕೊಳ್ಳುತ್ತೆ. ಅವಾಗ ದಿಸ್ ಬಿಕಮ್ ರಿಡೆಂಡೆಂಟ್, ಇದ್ರ ಅವಶ್ಯಕತೆ ಬರಲ್ಲ. ಅದು ಹೆಸರು ಬೆಳೆದು 100 ದಿವಸ ಆದ್ಮೇಲೆ ಏನ್ ಮಾಡ್ತೀವಿ, ಅದನ್ನು ಕೊಡುವಂತ ಕತ್ತರಿಸ್ಬಿಟ್ಟು ಇಲ್ಲೇ ಮಲ್ಚಿಂಗ್ ಅದಿಲ್ಲೇ ಗೊಬ್ಬರ ಆಗುತ್ತೆ. ಸೊ ನಿಮ್ಮ ಗಿಡದ ಬುಡದಲ್ಲೇ ಗೊಬ್ಬರ ಉತ್ಪಾದನೆ ಮಾಡ್ಕೊಳ್ಳಿ. ಹೇಗೆ ಗೊಬ್ಬರ ಆಗುತ್ತೆ, ಇದು ಬದುಕಿರೋವರೆಗೂ ಪ್ರತಿನಿತ್ಯ ಸಾರ್ವಜನಿಕ ಹಿಡಿದು ಕೊಡ್ತಾ ಇರುತ್ತೆ ಮತ್ತು ತನ್ನ ಬೇರು ವಲಯದಲ್ಲಿ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಕೊಟ್ಟಿರುತ್ತೆ. ಕೊಯ್ದಾಕಿದ ದಿವಸ ಒಣ ಮುಚ್ಚಿಗೆ ಆಗುತ್ತೆ, ಮುಚ್ಚಿಗೆ ಕೊನೆಗೆ ಗೊಬ್ಬರ ಆಗುತ್ತೆ, ಸಾವಯವ ಗೊಬ್ಬರ ಆಗುತ್ತೆ.